ತಿಥಿನಲ್ಲಿ ಊಟ ಮಾಡಬಾರ್ದು ಅಂತಾರೆ ಕೆಲವರು. ಈಗಿನ ಕಾಲ ಈಗ ಬರ್ತಾ ಇಲ್ಲ. ಕೆಲವು ಜ್ಯೋತಿಷಿಗಳು ಹೇಳಿದ್ರು ಬಟ್ಟೆನೇ ಬಿಸಾಕೋದಾದರೆ ಅವರ ಆಸ್ತಿನೂ ಬಿಸಾಕ್ಬಿಡಿ. ಹಳ್ಳಿನಲ್ಲೇ ಒಂದೊಂದು ಮನೆಗೆಲ್ಲ 2 ಸಾರಿ 3 ಸಾರಿ ಕರಿತೀವಿ. ನಮಸ್ಕಾರ ಸ್ನೇಹಿತರೆ. ನಮಗೆ ಕೆಲವರು ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮನೆಯಲ್ಲಿ ಯಾರಾದರೂ ಸತ್ತ ಮೇಲೆ ಅವರ ಬಟ್ಟೆಗಳನ್ನು ಉಪಯೋಗಿಸ್ಬೋದಾ? ಇನ್ನೊಂದು ಪ್ರಶ್ನೆ, ತಿಥಿನಲ್ಲಿ ಊಟ ಮಾಡಬಾರ್ದು ಅಂತಾರೆ ಕೆಲವರು. ಈಗಿನ ಕಾಲ ಈಗ ಬರ್ತಾ ಇಲ್ಲ. ಕೆಲವು ಜ್ಯೋತಿಷಿಗಳು ಹೇಳಿದ್ರು ಸರಿನಾ ಗುರೂಜಿ ಅಂತ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ತುಂಬ ಸರಳ ನೋಡ್ರಪ್ಪ. ನಮ್ಮ ಮನೆಯಲ್ಲಿ ಹಿರಿಯರು ಸತ್ತರೆ ಅವ್ರ ಬಟ್ಟೆನೇ ಬಿಸಾಕೋದಾದರೆ ಅವರ ಆಸ್ತಿನೂ ಬಿಸಾಕ್ಬಿಡಿ. ಅವ್ರ ಒಡವೆಗಳನ್ನು ಬಿಸಾಕ್ರಿ. ಆಗುತ್ತಾ? ಆಗೋದಿಲ್ಲ. ಇದೆಲ್ಲ ತುಂಬ ತಮಾಷೆ. ಬಟ್ಟೆಗಳು ಚೆನ್ನಾಗಿದ್ದರೆ, ತುಂಬ ಕೊಳೆ ಆಗಿಲ್ಲ ಅಂದರೆ ಅದನ್ನು ನೀವು ಉಪಯೋಗಿಸ್ಬೋದು. ಹಿಂದಿನ ಕಾಲದಲ್ಲಿ ಅವರು ಸತ್ತವರ ಬಟ್ಟೆ ಯಾಕೆ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾಯಿದ್ರು ಅಂದರೆ, ಆವಾಗ ಬಟ್ಟೆಗಳು ಕಡಿಮೆ ಇರ್ತಾಯಿತ್ತು. ಆ ಬಟ್ಟೆ ಉಪಯೋಗಿಸಿ ಮಲ್ಕೊಂಡಾಗ ಇನ್ಫೆಕ್ಷನ್ ಆಗಿ ಕೆಲವು ಕಾಯಿಲೆ ಬಂದು ಸತ್ತಾಗ ಆ ಬಟ್ಟೆಗಳನ್ನು ಉಪಯೋಗಿಸ್ಬಾರ್ದು ಅಂದ್ಬಿಟ್ಟು ಅದನ್ನೆಲ್ಲ ತೊಗೊಂಡೋಗಿ ಸುಟ್ಟಾಕ್ಬಿಡ್ತಾಯಿದ್ರು, ಗುಂಡಿಗೆ ಹಾಕ್ಬಿಡ್ತಾಯಿದ್ರು. ಆಗ ತುಂಬ ಕಡಿಮೆ ಬಟ್ಟೆಗಳಿರ್ತಾಯಿತ್ತು. ಈಗ ತುಂಬ ಜಾಸ್ತಿ ಬಟ್ಟೆಗಳಿರ್ತವೆ. ಅವ್ರು ಯಾವುದು ಸಾಯವಾಗಿ ಯಾವುದು ಉಪಯೋಗಿಸಿದ್ರು ಇನ್ಫೆಕ್ಷನ್ ಇರುತ್ತೆ, ವೈರಸ್ಗಳಿರುತ್ತೆ, ಅದು ಇದು ಇರುತ್ತೆ, ಅದನ್ನು ಸುಟ್ಟಾಕ್ಬಿಡಿ. ಬೇರೆ ಬಟ್ಟೆ ನಿಮಗೆ ಸೂಟ್ ಕೇಸಲ್ಲಿ ಇಟ್ಟಿರೋದು, ಬೀರಲ್ಲಿ ಇಟ್ಟಿರೋದೆಲ್ಲ ಇರುತ್ತಲ್ವಾ, ಆ ಬಟ್ಟೆಗಳನ್ನು ಉಪಯೋಗಿಸಿ ತಪ್ಪಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಅಪ್ಪ ಅಮ್ಮನ ಬಟ್ಟೆ ಉಪಯೋಗಿಸಿ ಖುಷಿ ಪಡ್ಬೇಕು ನೀವು. ಮೊನ್ನೆ ರೀಸೆಂಟಾಗಿ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ. ಸುದೀಪ್ ಮಗಳು ಸಾನ್ವಿ ಅವ್ರ ಅಜ್ಜಿ ಸೀರೆ ಹಾಕ್ಕೊಂಡು ಬರ್ತಾ ಇದ್ದಾರೆ ಅಂತ ಹೊಗಳಿದ್ರು. ಆ ಥರ ಪ್ರೌಡ್ ಫೀಲಿಂಗ್ ಇರಬೇಕು. ನಮ್ಮ ಅಪ್ಪ ಅಮ್ಮ ನಮ್ಮ ತಾಯಿ ಉಪಯೋಗಿಸಿದ್ದಾರೆ, ಒಳ್ಳೊಳ್ಳೆ ಸೀರೆಗಳನ್ನು ನಾನು ಉಪಯೋಗಿಸ್ಬೇಕು, ಅವರು ಬಾಳಿ ಬದುಕಿದ ಮನೆಯಲ್ಲಿ ನಾನು ಆ ಬಟ್ಟೆಗಳನ್ನು ಉಪಯೋಗಿಸ್ಬೇಕಂತಕ್ಕಂಥ ಫೀಲಿಂಗ್ ಇರಬೇಕು. ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವ ಇರಬೇಕು. ಇದು ಕೀಳಲ್ಲ. ಯಾವ ಬಟ್ಟೆ ಅಂದರೆ ಸಾಯಬೇಕಾದಾಗ ಕಾಯಿಲೆ ಬಿದ್ದಿದ್ರು ಮಾತ್ರ ಆ ಬಟ್ಟೆ, ಬಿಕಾಸ್ ವೈರಸ್ ಇರುತ್ತೆ ಅಂತ. ಬೇರೆ ಬಟ್ಟೆಗಳಾದರೆ ಸಂತೋಷವಾಗಿ ಉಪಯೋಗಿಸಿ. ಯಾರು ಏನಾರು ಹೇಳ್ಕೊಳ್ಳೋ ಅವೆಲ್ಲ ಸುಳ್ಳು ಕಟ್ಟು ಕತೆಗಳು. ಎರಡನೇ ಪ್ರಶ್ನೆ, ತಿಥಿ ಊಟ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ. ತಿಥಿ ಊಟ ಮಾಡಲ್ಲ ಅಂತ. ಇವನ್ ನಮ್ಮ ಹಳ್ಳಿನಲ್ಲೂ ಕೂಡ ಮೊದಲೆಲ್ಲ ತಿಥಿಯದು ತುಂಬ ಜನ ಸೇರ್ತಾಯಿದ್ರು, ಆ ಊಟ ಮಾಡ್ಕೊಂಡು ಖುಷಿಯಾಗಿ ಹೋಗ್ತಾಯಿದ್ರು. ಈಗ ತಿಥಿ ಊಟ ಮಾಡಬಾರ್ದು ಅಂತ ಹಂಗಂಗೆ ಯಾರು ಹೇಳಿದ್ರು, ಈ ಜ್ಯೋತಿಷಿಗಳು ಟಿ ವಿನಲ್ಲಿ ಬಂದು ಹೇಳ್ಬಿಟ್ಟು ಯಂಗ್ಸ್ಟರ್ಗಳಂತೂ ಜಾಸ್ತಿ ಜನ ಬರೋದೇ ಇಲ್ಲ. ಇದನ್ನು ಪರ್ಸನಲ್ ಎಕ್ಸ್ಪೀರಿಯೆನ್ಸು. 3 ತಿಂಗಳು ಹಿಂದ್ಗಡೆ ನಮ್ಮ ತಾಯಿಯವರ ತೀರೋದಾಗ ಆಗಲೂ ಕೂಡ ಹೀಗೆ ಆಯಿತು. ಬರೀ ನಮ್ಮ ನೆಂಟತ್ರ ಮಾತ್ರ ಸೇರಿದ್ರು, ತುಂಬ ಜನ ಬಂದಿರಲಿಲ್ಲ. ನಮ್ಮ ಹಳ್ಳಿನಲ್ಲೇ ಒಂದೊಂದು ಮನೆಗೆಲ್ಲ 2 ಸಾರಿ 3 ಸಾರಿ ಕರಿತೀವಿ. ಯಂಗ್ಸ್ಟರ್ಗಳು ಬರೋದೇ ಇಲ್ಲ ಊಟ ಮಾಡೋಕ್ಕೆ. ಸೊ ಹೀಗೆ ನೋಡೋದು ಈಗ ರೀಸೆಂಟ್ ಟ್ರೆಂಡ್ ಸ್ಟಾರ್ಟ್ ಆಗಿರೋದು. ತಿಥಿ ಊಟ ಯಾಕಪ್ಪ ನಾವು ಮಾಡೋದು ಅಂದರೆ, ಎಲ್ಲ ಅಡುಗೆ ಮಾಡ್ತೀವಿ ನೋಡಿ. ಅವನ ಜೀವಿತ ಕಾಲದಲ್ಲಿ ಅವ್ರಿಗೆ ಏನೇನು ಇಷ್ಟವಾದ ಅಡುಗೆಗಳಿತ್ತು ಅದೆಲ್ಲವನ್ನು ಮಾಡ್ತೀವಿ. ಅದೆಲ್ಲವನ್ನು ನಾವು ಸವಿದಾಗ ಅಲ್ಲಿರ್ತಕ್ಕಂಥ ಆತ್ಮ ನೋಡಿದಾಗ ಅದಕ್ಕೆ ಖುಷಿ ಆಗುತ್ತೆ. ಎಲ್ಲರೂ ಖುಷಿಯಾಗಿದ್ದಾರೆ, ನಾನು ಎಲ್ಲರೂ ಚೆನ್ನಾಗಿರ್ತಾರೆ ಅಂತಕ್ಕಂಥ ಫೀಲಿಂಗ್ ಬರಬೇಕು, ಪ್ರೌಡ್ ಫೀಲಿಂಗ್ ಬರಬೇಕು ಆತ್ಮಕ್ಕೆ. ನನ್ನ ಸಂಬಂಧಿಕರು, ನನ್ನ ಕರುಳು ಬಳ್ಳಿಯ ಮಕ್ಕಳು ಎಲ್ಲರೂ ಸಂತೋಷವಾಗಿದ್ದಾರೆ. ಆ ಸಂತೋಷವನ್ನು ಸೆಲೆಬ್ರೇಟ್ ಮಾಡೋಕ್ಕೇ ಈ ತಿಥಿ ಊಟ, ವಿಧ ವಿಧವಾದ ಆಹಾರ ಊಟಗಳನ್ನು ಮಾಡೋದು ಒಂದು ಭಾವನೆ. ಅದೊಂದು ಕೃತಜ್ಞತಾ ಭಾವ. ಅಲ್ಲಿ ಆತ್ಮ ಬಂದು ಏನು ಮಾಡುತ್ತೆ, ಹೇಗೆ ಮಾಡುತ್ತೆ ಅದೆಲ್ಲ ಯಾರೂ ಗೊತ್ತಿಲ್ಲ. ನಾವು ಎಲ್ಲರೂ ಚೆನ್ನಾಗಿದ್ದೀವಿ, ಸಾವನ್ನು ಸತ್ಯವನ್ನು ಸ್ವೀಕಾರ ಮಾಡ್ಕೊಂಡಿದ್ದೀವಿ. ನಾವು ಒಂದೇ ಹೋಗ್ತೀವಲ್ವ, ಆ ಸತ್ಯವನ್ನು ಸ್ವೀಕರಿಸಿ ಅದಕ್ಕೋಸ್ಕರ ಸಂತೋಷವಾಗಿ ತಿಥಿ ಊಟವನ್ನು ಎಲ್ಲರೂ ಸವಿಬೇಕು. ಬರ್ದರೇನು ಸಮಸ್ಯೆ ಏನಿಲ್ಲ. ಅರ್ಥ ಆಗ್ತಿದೆಯಾ? ಬಡಬಗ್ಗರಿಗೆ ಊಟ ಹಾಕಿ, ನೋ ಪ್ರಾಬ್ಲಮ್. ಇವೆಲ್ಲ ಸುಳ್ಳು ಶಾಸ್ತ್ರಗಳು. ಮಧ್ಯೆ ಯಾರೋ ಬಂದು ಟಿ ವಿಲಿ ಹೇಳ್ಬಿಡ್ತಾರೆ ತಿಥಿ ಊಟ ಮಾಡಿದ್ರೆ ಕೆಟ್ಟದಾಗತ್ತೆ ಅಂದರೆ. ನಿಮ್ಮ ತಂದೆ ತಾಯಿ ಸತ್ತಾಗ ಅವರ ಆತ್ಮ ಅಷ್ಟೊಂದು ಕೆಟ್ಟದ? ಅವ್ರು ಎಷ್ಟೊಂದು ಜನಕ್ಕೆ ಊಟ ಹಾಕಿದಾರಲ್ವ, ನನ್ನ ಜೀವನವನ್ನು ಸಾಕಿದಾರಲ್ವ, ಆ ಫೀಲಿಂಗ್, ಪ್ರೌಡ್ ಫೀಲಿಂಗ್ ಇರಬೇಕು. ಅವರ ದಿವಸದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗುವ ದಿನದಲ್ಲಿ ನಾವು ಊಟ ಮಾಡಿ ಖುಷಿ ಪಟ್ಟರೆ ಅದು ಶಾಂತವಾಗಿರುತ್ತೆ. ಅವ್ರು ಕೀಳಲ್ಲ, ಅದು ಕೆಟ್ಟದಾಗುತ್ತೆ ಅನ್ನೋದಾದರೆ ನಮ್ಮ ತಂದೆ ತಾಯಿಗಳಿಗೆ ಕೀಳು ಅಂದಂಗೆ ಆಯಿತು, ಆ ಭಾವನೆ ಬಂದಂಗೆ ಆಯಿತು.
ಸೊ ಇದೆಲ್ಲ ಸುಮ್ಮನೆ ಮಧ್ಯ ಕಾಲದಲ್ಲಿ ಕೆಲವರು ಏನೇನೋ ಒಂದು ಹೇಳ್ತಾರೆ. ನೋಡ್ರಪ್ಪ, ಈ ಪ್ರಕೃತಿ ಧರ್ಮದಲ್ಲಿ ಯಾವುದು ಕೀಳಲ್ಲ, ಯಾವುದು ಮೇಲಲ್ಲ, ಪ್ರಕೃತಿಯನ್ನು ಸ್ವೀಕರಿಸಿ ಸಹಜವಾಗಿ ಬದುಕಿ ನನ್ನಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಚಿಂತನೆ ಇರೋದೇ ನಿಜವಾದ ಜ್ಞಾನ. ಬೇರೇನೂ ಅಲ್ಲ. ಆತ್ಮಜ್ಞಾನ, ಆ ಜ್ಞಾನ, ಈ ಜ್ಞಾನ, ಯಾವ ಜ್ಞಾನವೂ ಇಲ್ಲ. ನಿನ್ನಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗ್ತದೆ ಅಂತ ಚಿಂತನೆ ಮಾಡಿ ಆ ದಿಶೆಯಲ್ಲಿ ಹೋಗಿ ಒಳ್ಳೆಯದನ್ನು ಹಂಚು. ಅಷ್ಟೇ ಶ್ರೇಷ್ಠ ಜ್ಞಾನ ಅದು. ಸೊ ತಿಥಿ ಊಟನೂ ಹಾಗೆಯೇ ನೀವು ನಿಮ್ಮ ತಂದೆ ತಾಯಿಗಳ ಬಗ್ಗೆ ಖುಷಿ ಪಡಿ, ಊಟವನ್ನು ಅನುಭವಿಸಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೆಮ್ಮದಿಯಾಗಿ ಊಟ ಮಾಡಿ, ಏನೂ ಆಗೋದಿಲ್ಲ, ಆನಂದವಾಗಿರಿ. ಮನಸ್ಸಲ್ಲಿ ನೆನಪಿಟ್ಕೊಳ್ಳಿ, ಆ ದಿನ ನಿಮ್ಮ ತಂದೆ ತಾಯಿ ಏನನ್ನೆಲ್ಲ ಕೊಟ್ಟರು ಅದನ್ನು ನೆನೆಸ್ಕೊಂಡು ಕೃತಜ್ಞತೆಯಿಂದ ಕೈ ಮುಗಿದು ಸಾಧ್ಯವಾದಷ್ಟು ಬೇರೆಯವ್ರಿಗೆ ಹಂಚಿ, ಅಷ್ಟು ಸಾಕು. ಥ್ಯಾಂಕ್ ಯು.